ನಮಸ್ಕಾರ ಗುರು, ಎಲ್ಲರೂ ಆರಾಮ? ಇವತ್ತು ತುಂಬ ದಿನ ಆದಮೇಲೆ ಒಂದು ರೈಡ್ ಹೋಗ್ತಾ ಇದ್ದೀನಿ. ನಿನ್ನೆ ಸಡನ್ನಾಗಿ ಹಂಗೆ ಪೆಡ್ಕೊಂಡ ಫೋರ್ಟ್ಗೆ ಹೋಗೋಣ ಅಂತ ಕರೆದ್ರು. ಸೊ ಹಾಗಾಗಿ ಇವತ್ತಿನ ರೈಡು ಪೆಡ್ಕೊಂಡ ಫೋರ್ಟ್ಗೆ. ತುಂಬ ದಿನ ಆದಮೇಲೆ ಒಂದು ರೈಡ್ ಹೋಗ್ತಾ ಇದ್ದೀನಿ, ಹಾಗೂ ಮೋಟೋ ಬ್ಲಾಗ್ ಕೂಡ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ. ಆಮೇಲೆ ಈ ಜಾಗ ಏನಿದೆ, ಇದು ಸಿಕ್ಕಾಪಟ್ಟೆ ಓವರ್ ರೇಟೆಡ್ ಅಂತ ಹೇಳ್ತಾರೆ. ಅಂದರೆ ಏನಿಲ್ಲ, ಅಲ್ಲಿ ಸುಮ್ಮನೆ ಹೋಗ್ತಾರೆ ಹಂಗೆ ಅಂತಾರೆ ಹೇಳ್ತೀವಿ. ಆಮೇಲೆ ಕರುಸ್ ಇರೋದೂ ಒಂದು 4 ಕರು ಇದೆ ಅಂತೆಲ್ಲ ಏನೇನೋ ಹೇಳಿದ್ದಾರೆ. ಇವಾಗ ಹೋದ್ಮೇಲೆ ಗೊತ್ತಾಗತ್ತೆ. ನಾನು ಅದಕ್ಕೆ ಹೋಗಿ ನೋಡೇ ಬಿಡೋಣ ಏನಿದೆ ಈ ಜಾಗದಲ್ಲಿ, ಏನಕ್ಕೆ ಅಷ್ಟು ಗುಂಪು ಕಟ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಸುಮ್ಮನೆ ಹಂಗೆ ಅಂತ. ನೋಡೋಣ, ಗೊತ್ತಾಗತ್ತೆ ಇವತ್ತೇನಿದೆ ಅಂತ. ಆಲ್ರೆಡಿ 31 ಆ್ಯಾವ್ರೇಜು. ಮೈಲೇಜು 30 ಟಚ್ ಆಗಿಬಿಟ್ರೆ ಏನೋ ಖುಷಿ ನನಗಂತೂ. ದಿನ ಬೆಂಗಳೂರಲ್ಲಿ ಆ ಟ್ರಾಫಿಕಲ್ಲಿ ಓಡಿಸಿ ಮೈಲೇಜೇ ಕೊಡಲ್ಲ ಗುರು. ಒಳ್ಳೆ ಕಾರ್ ಮೈಲೇಜ್ ಕೊಟ್ಟಂಗೆ ಕೊಡುತ್ತೆ. ನಾನು ಹೋಗೋದು ಆ ಕೋರಮಂಗಲ ಇದರಲ್ಲಿ ಟ್ರಾಫಿಕಲ್ಲಿ ಬೇಡ ಗುರು ಕತೆ. 21, 22, ಇನ್ನೊಂದು ಸತಿ 19 ಎಲ್ಲ ಕೊಟ್ಬಿಟ್ಟೈತೆ ಆ ಸಿಲ್ಕ್ ಬೋರ್ಡ್ ಟ್ರಾಫಿಕಲ್ಲೂ ಅಂತೂ ಬೇಡ ಕತೆ. ಯಾರ್ಯಾರು ಫೋಟೋ ಹಾಕ್ಬಿಟ್ಟಪ್ಪ ಇವನು, ಇರೋ ಬರೋರ್ದೆಲ್ಲ ಫೋಟೋ ಹಾಕೋ. ಮಾಡ್ತಾ ಇದ್ದೀನಿ. ಬಟ್ ರೋಡ್ ಮಾತ್ರ ಕ್ರೇಜಿ ಆಗೈತೆ. ರೋಡ್ ಚೆನ್ನಾಗಿದೆ, ಹಳ್ಳ ಸಿಕ್ಕಲ್ಲ, ಏನು ಸಿಕ್ಕಲ್ಲ, ಕಣ್ಣು ಮುಚ್ಕೊಂಡು ಕರೆಕ್ಟಾಗಿ ಚಚ್ಕೊಂಡು ಕೂತ್ಕೊಂಡು ಬೇಗನೆ ಬರ್ಬೋದು. ಬೇಗ ನಾವು ನಿಧಾನಕ್ಕೆ ಬಂದ್ವಿ, ತುಂಬ ನಿಧಾನಕ್ಕೆ ಬಂದ್ವಿ. ಅಲ್ಲ ಅದೇ ಹೇಳಿದ್ರು ನಾನು. ಒಳ್ಳೆ ನಿದ್ದೆ ಮಾಡ್ತಿದ್ದೆ. ನಂದು ಒಳ್ಳೆ ಮೈಲೇಜ್ ಇವತ್ತು. ಇಷ್ಟು ನಿಧಾನ ಕೊಡ್ಸಿರೋದಕ್ಕೆ 40 ಕೊಟ್ಟಿದೆ ಏನು ಮೈಲೇಜು. ಅಷ್ಟು ನಿಧಾನ ಕೊಡ್ಸಿದೀವಲ್ಲ ಅದಕ್ಕೆ 40 ಮೈಲೇಜ್ ಒಂದು. ಹಾಯ್ ಸಾಗರ್, what is sudden surprise? Yes, this is sudden surprise to me also. ಇಲ್ಲ ನೋಡಿ, ಯಾವ ಗೇರ್ ಹಾಕಿದ್ರು ಒಂದೇ ನಮ್ ಕಾನ್ಸ್ಟೆಂಟ್. 120 ಹೋಗು, 160 ಹೋಗು, 30 ಮೇಲೆ ಬರಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ ರಾಯಲ್ ಎನ್ಫೀಲ್ಡ್ ಅವರಿಗೆಲ್ಲ ಅಷ್ಟೆಲ್ಲ ಕೊಟ್ಬಿಟ್ರೆ ಅಷ್ಟೇ ಸ್ವರ್ಗ ನೋಡ್ಬಿಡ್ತೀವಿ. ಅಲ್ಲಿ ಒಂದ್ ಸ್ಟ್ರೆಚ್ ಅಲ್ಲಿ ಫ್ರೀಸಿಂಗ್ ಆಗಿದೆ ಅಂದ್ರೆ ಕೈ ಬಿಡಕ್ ಟ್ರೈ ಮಾಡ್ತಾ ಇದೀನಿ, ಆಗ್ತಲ್ಲ. ಇಲ್ಲಿ ಒಂದೇ ಸತಿ ಫುಲ್ ಚಳಿ ಆಯ್ತು ಅಲ್ಲಿ. ಹೌದು, ನಾನು ಇಷ್ಟು ಏನು ಇದು ಬೆಳಗ್ಗೆ ಆಗ್ತಾ ಇನ್ನೂ ಚಳಿ ಜಾಸ್ತಿ ಆಗ್ತಿದೆಯಲ್ಲ ಇದು ಅಂತದ್ದು ಇದು ಅಂತ. ರೋಡು ಎಲ್ಲಿ ಇರೋದು ಫೋರ್ಟು?
ಫೋರ್ಟ್ ಕೆಳಗೆ ಇತ್ತಲ್ಲ ಅಷ್ಟೇ. ಇಲ್ಲಿ ಅದೊಂದು ಟೆಂಪಲ್ಲು, ಹಾಂ ಆಮೇಲೆ ಅದೊಂದು ಟೆಂಪಲ್ಲು ಚೆನ್ನಾಗಿದೆ. ಇದೆಲ್ಲ ಏನು ಚೆನ್ನಾಗಿಲ್ಲ. ಚೆನ್ನಾಗಿದೆ. ಚಳಿ ಆಗ್ತೈತೆ ಫುಲ್ಲು. ನಾನು ಇವರತ್ತು ಸರಿಯಾಗಿ ಹೊಡ್ತೀವಿ ಗಾಡಿನ. ಇದೊಂದೇನೋ ಹೊಂಡ ಥರ ಇದೆ ಅಷ್ಟೇ. ಅದು ಬಿಟ್ಟರೆ ಅಲ್ಲೊಂದೆರಡು ದೇವಸ್ಥಾನಗಳಿದ್ದಾವೆ, ಅದನ್ನು ತೋರಿಸ್ತೀನಿ ರೀ ಆಮೇಲೆ. ಬಂಡಿ ಫೋಟೋ ತೆಗಿ. ಯಾಕೆ ಸುಮ್ಮನೆ ಒಬ್ಬನೇ ಇದನ್ನ ಮಾಡ್ಕೊತೀನಿ. ಸಾಯಂಕಾಲ ಸಿಗುತ್ತಾ? ಸ್ಪೆಕ್ಸ್ ಇಲ್ವನ ಯಾರ್ದು ಬರತ್ತಲ್ಲ ಸ್ಪೆಕ್ಸ್ ಅಂತ ಕೂಡ ಐತೆ, ಯಾವ್ದು ಪವರ್ ಐತೆ. ಆಫ್ ರೋಡ್ ಐತೆ, ಫುಲ್ ಆಫ್ ರೋಡ್ ಐತೆ. ಹಿಂಗಿಂತ ಗಾಡಿ ತಗೊಬಂದ್ರೆ ಹಿಂಗ್ ಇಳಿಸ್ಬೋದು. ಹಂಗೆ ಹೋಗ್ಬಿಡ್ತೀವಿ ಅಷ್ಟೇ. ಆ ಕುಮಾರ ಪರ್ವತ ನಂತರ ಅದೇನೋ ಇದನ್ನ ರೀಜನಲ್ ಪ್ಲೇಸ್ ಮಾಡ್ಬಿಟ್ಟವ್ರ ಅಲ್ಲಿ ಹೋಗಿ. ಮೊನ್ನೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು ಅದಂತೂ. ಫೆಬ್ರವರಿ ಹೋಗ್ಬೇಕು ಮಾಡಿಕೊಂಡಿದ್ದೆ, ನೋಡ ಕ್ಲೋಸ್ ಮಾಡಿಟ್ಟ ಮಕ್ಕಳಿಂದ. ನೆಕ್ಸ್ಟ್ ವೀಕ್ ಕುಮಾರ ಪರ್ವತ. ಅವ್ರಿಗೆ ಅಲ್ಲಿರೋರಿಗೆ ಇರಕ್ ಜಾಗ ಇಲ್ಲ, ಹಂಗ್ ಮಾಡೋರು ಅಲ್ಲಿ ಮಧ್ಯದಲ್ಲಿ. ಅದೇ ಸತ್ತೋಗ್ಬಿಟ್ಟು ಹೋಟೆಲ್ ಭಟ್ರ ಮನೆ ಅಲ್ಲ, ಭಟ್ರ ಮನೆಯವರು. ಅವರು ಭಟ್ರು ಇವಾಗ ಇಲ್ಲ ಅಲ್ಲ ಅಲ್ಲಿನೂ ಇಲ್ಲ. ಊಟ ಇದೆಯಲ್ಲ ಅಲ್ಲಿ, ಈಗ ಬೇರೆಯವ್ರ. ಇಲ್ಲೊಂದು ಯಾವ್ದೋ ಕೆರೆ ಇದ್ದಂಗೆ ಐತೆ. ನೋಡಿದ್ರಲ್ಲ ಅಷ್ಟೇ ಹೋಗಪ್ಪ, ನೋಡಿದ್ರಲ್ಲ ಲೇಕ್ ಅಷ್ಟೇ ಮುಗಿತ. ಹೋಗು ಲೇಕ್ ನೋಡಿದಲ್ಲ ಅಷ್ಟೇ ಮುಗಿತು. ಖುಷಿ ಖುಷಿ, ಕಣ್ಣೀರಿನ ಖುಷಿ ಬರ್ಬೋದು. ನೀವು ಕಣ್ಣೀರಿನ ಖುಷಿ ಹಾಕಿರ? ಬೇಜಾನ್ ಹಾಕಿದ್ದೀನಿ. ಗಾಡಿ ಡೆಲಿವರಿ ದಿವಸನೇ ಹಾಂ, ಎರಡು ಯಾವುದು ಹ್ಯಾಂಡಲ್ ಬೆಂಡು ಶಬಾಷ್. ಮತ್ತೆ ಕೋನ್ ಸೆಟ್ ಬೆಂಡು. ಡೆಲಿವರಿ ದಿನ ಬಂದು ಮನೆಗೆ ಬಂದು ಕೊಟ್ಟರು ಗಾಡಿನ. ಎಲ್ಲ ಬೆಂಡು ಆಲ್ಮೋಸ್ಟ್ 1 ತಿಂಗಳು ಗಾಡಿ ಅವ್ರ ಹತ್ರನೇ ಇತ್ತು. ಹಳೆ ಪಾತ್ರೆ, ಹಳೆ ಕಬ್ಬುಣ, ಹಳೆ ಪೇಪರ್ ತರ ಹೋಯಿ. ರಾಯಲ್ ಎನ್ಫೀಲ್ಡ್ನ ಕತೆ ಇನ್ನೂ ಬೇಜಾನಿದೆ, ಮುಂದಿನ ಎಪಿಸೋಡಲ್ಲಿ ಹೇಳ್ತೀವಿ ಖಂಡಿತ. ಇದು ಹೊಸ ರಾಯಲ್ ಎನ್ಫೀಲ್ಡ್ 450. ಒಂದು ಬ್ರೇಕ್ ಪಾಡ್ 2000 ರೂಪಾಯಿ ಇದೆ. ಇಂಟ್ರೆಸ್ಟ್ರದು 200 ರೂಪಾಯಿ. ನಂದು 250 ರೂಪಾಯಿ ಅಷ್ಟೇ. ಹೌದಾ? ನಂದು 2500 ಫ್ರಂಟು ಬ್ರೇಕ್ ಪ್ಯಾಡು. ಬಟ್ ನಿಮ್ದು ಅದು ಸಿರಮಿಕ್ ಇರುತ್ತಲ್ಲ? ಹಾಂ, ಸಿರಮಿಕ್. ಅದಕ್ಕೆ ಸೇಮ್ ಸಿರಮಿಕ್ ಇಂಟರ್ಸೆಪ್ಟರ್ ಸೇಮ್. ಇದು ನೋಡಿ ಅದೇ ರಾಕಿ ಬಾಯ್. ಹಾಂ, ಸ್ಕ್ರಾಮ್. ಇದು KTM 390. ಒಳ್ಳೆ ಗಾಡಿ. ಹೌದು, ಇದು ಹೊಸದು. ಇದು ಕಾಣೋದೇ ಇಲ್ಲ ಇದು ರೋಡಲ್ಲಿ. ಕಡಿಮೆ ಸ್ವಲ್ಪ ಇವಾಗ ಬಂದಿದೆಯಲ್ಲ, ಅಪರೂಪದಲ್ಲಿ ಯಾರೋ ತಗೊಂಡಿದ್ದೇನೆ. ಹಾಂ, ಸಾಹಸ ಮಾಡಿದ್ದಾರೆ. ಹೆಂಗಿದೆ ಅಂತ ಕೇಳ್ಬೋದಿತ್ತು. ಇದ್ದಿದ್ರೆ ಸಾಹಸ ಮಾಡಿದ್ದಾರೆ. ಓಕೆ, ಹೋಗಿ ಹಿಂದೊಂದು ಕವರ್ ಮಾಡಿ. ಇರಬೇಕು. ಇಲ್ಲೊಂದೇನೋ ಇದೆ, ಎಲ್ಲ ಹೊಡೆದಾಕ್ಬಿಟ್ಟಿಯಾರಂತೆ. ಏನು ದೇವಸ್ಥಾನ ಕಟ್ಸಿದ್ನೋ ಏನು ಉಳಿದಿಲ್ಲ. ಕೇಳಕ್ಕೆ ಜನಗಳೂ ಇಲ್ಲ. ಜನಗಳು ಇಲ್ಲ. ಯಾರೋ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ರೋಡ್ ನೋಡ್ಬಿಟ್ಟು ರೀಲ್ ಹಾಕ್ದ, ಎಲ್ಲರೂ ಬರ್ತಾ ಇದೀವಿ ಅಷ್ಟೇ ನೋಡೋಕ್ಕೆ. ಬರೋಣ ಅಂತ ಪ್ಲಾನ್ ಮಾಡಿದ್ದೆ ನಾನು. ಎಲ್ಲರೂ ಹೋಗೋಣ. ವೋಟ್ ಲಿಸ್ಟಲ್ಲಿ ಇವಂದೇ ಫಸ್ಟ್ ಹೆಸರು, ನಾನು ಬರಲ್ಲ ಅಂತ. ವೋಟ್ ಲಿಸ್ಟಲ್ಲಿ ಇವಂದೇ ಫಸ್ಟ್.
ನೀನೇ ಬಂದಿದ್ದೀಯ ಅಂತ. ಇನ್ನೊಂದು ನೋಡಿ, ಹೇಳಿ. ಯಾವಾಗ ಇಟ್ ಇಸ್ ಇನ್ ಕರ್ನಾಟಕ ಸ್ಟೇಟಲ್ಲಿ ಇರೋದು ಹಾಂ ವೆರಿ ಓಲ್ಡ್ ಬಿಲ್ಡಿಂಗ್, ಹಾಂ ಎಲಿಜಿಬಲ್ ಬಿಲ್ಡಿಂಗ್, ಆಗಲಿ ಕ್ಲೀನಾಗಿತ್ತು, ಏನಾದರೂ ಇರುತ್ತೆ. ಹೌದು ಬೇರೆ ಸ್ಟೇಟಿಗೆ ಹೋಗುವಾಗ ಯು ಫೀಲ್ ಇಟ್. ಹೌದು ಕರೆಕ್ಟ್. ಎಷ್ಟು ಶಿವಲಿಂಗ ಇಟ್ಟಂಗೆ ಇದೆ. ಇದೆಯಾ ಏನಾದರೂ? ಶಿವಲಿಂಗ 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 ಇದೆ, ನೋಡ್ಕೊಂಬಿಡ್ರಲ್ಲ. ಸ್ವಲ್ಪ ಟಾರ್ಚ್ ಹಾಕೋಣ. ನಾವು ದೇವಸ್ಥಾನ ಮೇಲೆ ದೇವಸ್ಥಾನ ಒಳಗೂ ಬ್ಯಾಗ್ ಒಂದು ಫೋಟೋ ಇದೆ, ಒಂದು ಯಾವುದೋ ಕಲ್ಲು ಇಟ್ಟಿದ್ದಾರೆ. ಕಲ್ಲು ಈ ಕಲ್ಲು ಇದ್ದಿದ್ದಲ್ಲ, ಹುಷಾರ್ ಯಾರು ದೇವ ನಮ್ಮಂತ ಸೌಂಡ್ಗಳು ಬೇರೆ ಕೊಡ್ತು. ಹುಷಾರ ಸ್ಕಲ್ಪ್ಚರ್ ಏನೋ ಹೊಡೆದಾಕಿದ್ದಾರೆ. ಹೋಗ್ಬೇಕಾರೆ ಎಷ್ಟು 256. ಇನ್ನೊಂದಿದೆಯಾ ಈ ಕಡೆ? ಹೊಸ ಕಲ್ಲು ಇಲ್ಲಿ ಆಂಜನೇಯದು. ಹಾಂ ಕಲ್ಲು ಹೊಸದಿದೆ ಇದು, ಹೊಸದೇ ಅನ್ಸುತ್ತೆ ಇದು. ಮಾಡಿ ಹಾಕ್ಸ್ಬೇಕಂತ ಏನಾದ್ರು ಮಾಡಿ ಬಿಸಾಕ್ಬಿಟ್ರ ಏನು ಜನ ಏನಪ್ಪ. ಯಾವುದು ಹುಷಾರ್ ಕಣ್ಲ ಅದೇನು ತಗೋಬೇಡ. ಇಲ್ಲೇ ಏನಿಲ್ಲ ಅನ್ಸುತ್ತಲ್ಲ. ಏನೋ ಮೋಸ್ಟ್ಲಿ ನಿಧಿ ಗಿದಿಗೆ ಏನೋ ಹೋಗ್ಲಿಕ್ಕೆ ಹಾಂ ಕಾಯಿ ಅವ್ರು ಹೋಗಿ ಅವನಿಗೆ ಪಕ್ಕ ಯಾವುದು ನಿಮ್ದು ಆಟೋಮೊಬೈಲ್ ಕಂಪ್ನಿ? ಅಣ್ಣ ಇದು ನಮ್ದೇ ಅಣ್ಣ ಆಟೋಮೊಬೈಲ್ ಕಂಪ್ನಿ. ಹಾ, ಇದು ಎಷ್ಟಿದೆ ಪ್ರೈಸ್? ಅಣ್ಣ ಇದು 2019 ಮಾಡಲು. ಹಾ, ಬರೀ 10 ರೂಪಾಯಿ ಕೊಡ್ತೀನಿ ಅಣ್ಣ. ಬರೀ 10 ರೂಪಾಯಿ? ಬರೀ 10 ರೂಪಾಯಿ. ಇದು 2012 ಮಾಡಲು. ನಿಮ್ ಕಡೆಯಿಂದ ಬಂದ್ರೆ ಬರೀ 2 ರೂಪಾಯಿ. ನಮ್ ಕಡೆಯಿಂದ ಬಂದ್ರೆ ಬರೀ 2 ರೂಪಾಯಿ. ಬರೀ 2 ರೂಪಾಯಿ. ಹಾ, ಇದು ಅಣ್ಣ? ಅಣ್ಣ ಇದು ಫುಲ್ ಪ್ಲಾಸ್ಟಿಕ್ ಬಾಡಿ. RR 310 BMW ಅವರೇ ಮಾಡಿರೋದು. ಅಣ್ಣ ನೀವು ಬಂದ್ರೆ ಇದು 15 ರೂಪಾಯಿ. 15 ರೂಪಾಯಿ. ನೆಕ್ಸ್ಟ್ ಇದು ಅಣ್ಣ ಇದು RS 200 2016 ಮಾಡಲು. 22 ರೂಪಾಯಿ ಅಣ್ಣ. 22 ರೂಪಾಯಿ, ಕಮ್ಮಿ ಇಲ್ಲ. ಯಾಕೆ ಕಾಸ್ಟ್ಲಿ ಇದು ಗಾಡಿ? ಅಣ್ಣ ಬಜಾಜ್ ಇಂಡಿಯನ್ ಮೇಡ್. ಓ, ಅದು TVS ಇಂಡಿಯನ್ ಮೇಡ್. BMW ಅವ್ರು ಮಾಡಿರೋದಲ್ಲ, ಕಮ್ಮಿ ರೇಟ್ ಹಂಗೆ. ಅಣ್ಣ ಇದು ಹಿಮಾಲಯನು 21 ಮಾಡ್ಲು ಅಣ್ಣ. ಇದು ಬರೀ 23,000 ಓಡೈತೆ. 100 ರೂಪಾಯಿ. 100 ರೂಪಾಯ? ಅದು ಇಂಡಿಯನ್ ಮಾಡ್ಲೇತಾನೆ, ಕಡಿಮೆ ಕೊಡಿ. ಮೆಟಲ್. ನಮ್ ಕಡೆಯಿಂದ ಬಂದ್ರೆ ಎಷ್ಟು ಕೊಡ್ತೀರಾ? ನಿಮ್ ಕಡೆಯಿಂದ ಬಂದ್ರೆ 2 ರೂಪಾಯಿ ಕಮ್ಮಿ, 98 ರೂಪಾಯಿ. ಇದು ಸುಜುಕಿ ಅವ್ರದ್ದು ವಿಸ್ಟ್ರಾಮ್ ಹೊಸ ಗಾಡಿ, ಈಗಲೇ ರೀಸೆಂಟ್ ತಗೊಂಡಿರೋದು. 120 ರೂಪಾಯಿ. 120 ರೂಪಾಯಿ. ಇದು ನೋಡಿ ಒಳ್ಳೆ ಕಲರು, 2022 ಮಾಡ್ಲು. ಬರೀ 2,000 ಓಡೈತೆ. ಬರೀ 2,000? 92 ರೂಪಾಯಿ ಕೊಡ್ತೀನಿ. 92 ರೂಪಾಯಿ. ಎಲ್ಲಾರು ಗುದ್ದಿದ್ರೆ ಏನಾಗಲ್ವಾ? ಗುದ್ ನೋಡಿ ಬೇಕಾರೆ.
ಇಲ್ಲಿ ನೋಡಿ ಎರಡು ಹಿಮಾಲಯನ್ ಐತೆ ಹಾ. 19 ಮಾಡ್ಲು ಹಾ. ಕಲರು ಒಂದ್ ತಗೊಂಡ್ರೆ ಒಂದ್ ಫ್ರೀ ಸರ್. ಒಂದು ತಗೊಂಡ್ರೆ ಒಂದು ಫ್ರೀ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಇನ್ನೂ ಒಳ್ಳೆ ಆಫರ್ ಕೊಡ್ತೀರಾ? 100 ರೂಪಾಯಿ ಎರಡು. 100 ರೂಪಾಯಿಗೆ 2. ಹಾ. ಓಕೆ ಸರ್. ಇದು ಇದು? ಜಪಾನ್ ಕಂಪ್ನಿದು ಹಾಂ ಚಿಕ್ಕ ಗಾಡಿ, ನಮ್ದಲ್ಲಿ ಇರೋದ್ರಲ್ಲ ಇದೆ ಕಮ್ಮಿ ಗಾಡಿ. ಹಾ. 150cc 12 ರೂಪಾಯಿ. 12 ರೂಪಾಯಿ. ಇದ್ರ ಜೊತೆಗೆ ಏನಾದ್ರು ತೈಲ ಗಿಲ್ಲ ಕೊಡ್ತೀರಾ? ಇಲ್ಲ, ಹೆಲ್ಮೆಟ್ ಕೊಡ್ತೀನಿ ಫ್ರೀ ಆಗಿ. ಹೆಲ್ಮೆಟ್ ಕೊಡ್ತೀರಾ? ಓಕೆ ಓಕೆ. ಇದು ಹೊಸ ಹುಡುಗಿರ್ ಗಾಡಿ, ಹೆಣ್ಣೈಕ್ಲ ಆರಾಮಾಗಿ ಓಡಿಸ್ಬೋದು. ಹುಡುಗನೇ ತಗೊಂಡಿದ್ದೆ, ಹುಡುಗನೇ ಕೊಟ್ಟಿರೋದು. ಇದು ಒಂದು 6 ರೂಪಾಯಿ ಕೊಡ್ತೀನಿ. 6 ರೂಪಾಯಿ ಕೊಡ್ತೀರಾ ಡಿಸ್ಕೌಂಟು? ಏನೇ ಆದ್ರೂ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎಲ್ಲಾರ್ಗು 2 ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ. ತಲೆ ಕೆಡ್ಸ್ಕೊಬೇಡಿ, ನಿಮ್ ಚಾನಲ್ ಕಡೆಯಿಂದ ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೆಲವು ಚಿರತೆಗಳು ಯಾರಿಗೂ ಬಗ್ಗಲ್ಲ. ಅದು ನನ್ನ ಚಿರತೆ, ಮೊಂಡ ಚಿರತೆ. ಥ್ಯಾಂಕ್ ಯು. ಥ್ಯಾಂಕ್ ಯು.